ಗ್ಯಾರಂಟಿ ಯೋಜನೆಗಳನ್ನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನೋ ಡೌಟ್ ಅಸ್ತ್ರವಾಗಿ ಬಳಸಿಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷ. ನೀವು ಅದನ್ನ ದೆಹಲಿ ಮಾಡೆಲ್ ಅಂತಿರೋ ಕರ್ನಾಟಕ ಮಾಡೆಲ್ ಗೊತ್ತಿಲ್ಲ. ಬಟ್ ಈಗ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿರೋ ಬಿಜೆಪಿ ಹೇಳ್ತಿದ್ದಾರೆ ಆಗಿಲ್ಲ, ಜೆಡಿಎಸ್ ನವರು ಹೇಳ್ತಿದ್ದಾರೆ ರೀಚ್ ಆಗಿಲ್ಲ. ಬರೀ ಸುಳ್ಳು ಲೆಕ್ಕ ಕೊಟ್ಬಿಟ್ಟು ದಿನೇಶ್ ಅಂತ ಹಾಕ್ಬಿಡಿ, ಎಲ್ಲರೂ ದಿನೇಶ್ ಅವ್ರ ಪ್ರಶ್ನೆ ಅವ್ರು ಉತ್ತರ ಕೊಡಿ. ಇವತ್ತು ಈಗ ಇವರು ಏನು ಫ್ರೀ ಸ್ಕೀಮ್ಗಳಿದೆ ಇದು ಕೊಡಲೇಬೇಕು. ಯಾಕಂದರೆ ಇದು ಸಾಮಾಜಿಕ ನ್ಯಾಯ ಕೊಟ್ಟಂಗಾಗುತ್ತೆ. ಯಾಕೆ ಅಂದರೆ ಈ ದೇಶದಲ್ಲಿ ಇದುವರೆಗೆ ಬಿಗ್ ಕಾರ್ಪೊರೇಟ್ಸು 20 ಲಕ್ಷ ಕೋಟಿ ದುಡ್ಡನ್ನ ಹೊಡ್ಕೊಂಡು ಹೋಗಿದ್ದಾರೆ. ಒಂದ್ ನಿಮಿಷ ಮಾತಾಡಕ್ ಬಿಡಪ್ಪ. ಈಗ 20 ಲಕ್ಷ ಕೋಟಿ ಹೊಡ್ಕೊಂಡು ಹೋಗಿರೋರ್ನ ಇವತ್ತು ಒಬ್ರಿಗೂ ತಗೊಬಂದಿಲ್ಲ. ಇನ್ನು ನೆನ್ನೆ ನೋಡಿ ಅವ್ರ್ಯಾರೋ ಶೆಟ್ರು ಮತ್ತು ಇವರು ಯಾರೋ ರಮೇಶ್ ಜಾರಕಿಹೊಳಿ 360 ಕೋಟಿ ಫ್ರಾಡ್ ಮಾಡಿದ್ದಾರೆ ಬ್ಯಾಂಕಿಗೆ. ಮಗನ ಮದುವೆ ಇದೆ ಅದಕ್ಕೆ ಬಿಟ್ಬಿಡಿ. ಆಮೇಲೆ ಇನ್ನೊಬ್ರಿಗೆ ಅವ್ರ್ಯಾರೋ ಶೆಟ್ರಿಗೆ ಒಂದ್ ನಿಮಿಷ ತಾಳಿ ಸರ್, ನಾನು ಮಾತಾಡಕ್ ಬಿಡ್ರಿ ನೀವು. ಡೆಕೋರಂ ಮೇಂಟೈನ್ ಮಾಡ್ರಿ, ನೀವು ಡೆಕೋರಂ ಮೇಂಟೈನ್ ಮಾಡಿ. ದಿಸ್ ಇಸ್ ನಾಟ್ ದ ವೇ ಟು ಡಿಬೇಟ್. ಡೆಕೋರಂ ಮೇಂಟೈನ್ ಮಾಡಿ. ನೀವು ಮಾತಾಡಕ್ಕೆ ಸುಮ್ಮನೆ ಕೂತಿದ್ದಾರಲ್ರಿ. ಡೆಕೋರಂ ಮೇಂಟೈನ್ ನಿಮ್ಗೆ ಬಿಜೆಪಿ ಈ ತರ ಮಧ್ಯದಲ್ಲಿ ಮಾತಾಡೋದ್ರಿಂದ ಹೇಳ್ಕೊಟ್ಟಿದ್ದಾರೆ. ಏನ್ರಿ ನೀವು ಡೆಕೋರಂ ಮೇಂಟೈನ್ ಮಾಡಿ ಸರ್, ನೀವು ಡೆಕೋರಂ ಮೇಂಟೈನ್ ಮಾಡ್ರಿ, ಡೆಕೋರಂ ಮೇಂಟೈನ್ ಮಾಡಿ. ಇವತ್ತು 2,000 ಕೋಟಿ ಫ್ರಾಡ್ ಮಾಡಿರೋ ಒಬ್ಬ ವ್ಯಕ್ತಿಗೆ ಅವನಿಗೆ ಪಾಸ್ಪೋರ್ಟ್ ಕೊಡ್ತಾರೆ, ನೀನು ಹೋಗಪ್ಪ ಇನ್ನೊಂದು ದೇಶಕ್ಕೆ ಅಂತ ಇದು ಮಾಡ್ತಾರೆ. ಅಂದರೆ ಇವತ್ತು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹೊಡ್ಕೊಂಡು ಹೋಗೋರನ್ನ ಬಿಟ್ಬಿಟ್ಟು ರೇವಡಿ ಕಲ್ಚರ್ ಅಂದರು ಫಸ್ಟು ಡೆಲ್ಲಿಲಿ ಕೊಟ್ಟಾಗ. ಇವತ್ತು ಅದನ್ನೇ ಇಲ್ಲಿ ಕರ್ನಾಟಕದಲ್ಲಿ ಕೊಟ್ಟಿರೋದ್ರಿಂದ ಇನ್ನೊಂದು ಹೇಳ್ತೀನಿ, ಇವತ್ತು ಬರ ಬಂದಿದ್ರು ಸೂಸೈಡ್ ರೇಟ್ ಕಡಿಮೆ ಆಗಿದೆ ಇಸ್ ಬಿಕಾಸ್ ಆಫ್ ದಿಸ್ ಗ್ಯಾರಂಟೀಸ್. ನಾನು ಒಪ್ಕೋತೇನೆ. ಇವತ್ತು ರೈತರು ಸೂಸೈಡ್ ಮಾಡ್ಕೊಳ್ದೇ ಇರೋದಕ್ಕೆ ಈ ಗ್ಯಾರಂಟಿಗಳೇ ಕಾರಣ. ಇವತ್ತು ಈ ಗ್ಯಾರಂಟಿ ಇಲ್ಲ ಅಂದಿದ್ರೆ ಸೂಸೈಡ್ ಮಾಡ್ಕೋದ್ರ ರೇಟು ಇನ್ನೂ ಜಾಸ್ತಿ ಆಗ್ತಿತ್ತು. ಆದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಎಡವಿದೆ ರೈತರನ್ನ ಕಾಪಾಡೋದ್ರಲ್ಲಿ. ಒಂದ್ ನಿಮಿಷ ಮಾತಾಡಕ್ ಬಿಡಿ ಸರ್, ನೀವು ಮಾತಾಡ್ಬೇಕು ಸುಮ್ಮನೆ ಇರ್ತೀನಲ್ಲ. ಇವತ್ತು ಕೊಬ್ಬರಿನ ಇಂಪೋರ್ಟ್ ಮಾಡ್ತಾ ಇದೆ, ಇಲ್ಲಿ ಕೊಬ್ಬರಿ ರೇಟ್ ಬಿದ್ದೋಗಿದೆ. ಇನ್ನೊಂದ್ ಕಡೆ ಇವತ್ತು ಬೇರೆ ಈಗ ಒಂದು ಕಾರ್ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಏನು ಎಕ್ಸ್ಪೋರ್ಟ್ ಸ್ಟಾಪ್ ಮಾಡ್ತಾರ ಕೇಂದ್ರ ಸರ್ಕಾರ? ಇಲ್ಲ. ಅದೇ ಒಬ್ಬ ರೈತನ ಈರುಳ್ಳಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡ್ತಾರೆ. ಒಂದು ಅಕ್ಕಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡ್ತಾರೆ. ಒಂದು ಸಕ್ಕರೆ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡ್ತಾರೆ. ರೈತರಿಗೆ ಪಂಜಾಬ್ ಹರಿಯಾಣ ನೀವ್ ಹೇಳಿದ್ರಿ ಈಗ ನೋಡಿ ದೊಡ್ಡ ಸವಾಲಿರೋದು ರಾಮಕೃಷ್ಣ ಅವರೇ, ನಾಳೆ ಬಜೆಟ್ ದಿನ ಏನೋ ನೀವು ಹೇಳಿದ್ರಿ ಲೆಕ್ಕ ಕೊಟ್ರಿ, ಗ್ಯಾರಂಟಿ ಯೋಜನೆ ಇದ್ದಿದ್ದು 6-7 ತಿಂಗಳಿಗೆ ಹಣವನ್ನ ಹೊಂದಾಣಿಕೆ ಮಾಡೋದು. ಬಟ್ ಈಗ 1 ವರ್ಷಕ್ಕೆ ಪೂರ್ತಿ ಲೆಕ್ಕ ಇಡಬೇಕು ಗ್ಯಾರಂಟಿ ಯೋಜನೆಗಳಿಗೆ. ಅದನ್ನಿಟ್ಟು ಆರ್ಥಿಕ ಶಿಸ್ತನ್ನು ಕೂಡ ಕಾಪಾಡ್ಕೊಳ್ಬೇಕು. ರಾಜ್ಯಪಾಲರು ಹೇಳಿದ್ರು, ಅದನ್ನ ನೀವು ಸಮರ್ಥಿಸ್ಕೊಂಡ್ರಿ. ಮತ್ತೊಂದು ಮಗದೊಂದು ಚಾಲೆಂಜ್ ದೊಡ್ಡದಿಲ್ವಾ? ಎಸ್ ಸತ್ಯ. ನುಡಿದಂತೆ ನಡೀತಾ ಇರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ದೇಶದಲ್ಲಿದ್ರೆ ಅದು ಇಷ್ಟು ಕಡಿಮೆ ಪೀರಿಯಡ್ ಅಲ್ಲಿ, ಇಷ್ಟು ಕಡಿಮೆ ಅವಧಿ ಒಳಗಡೆ, ಅರ್ಥ ಆಗ್ತಿದ್ಯಾ, ಜನಗಳಿಗೆ ಅವ್ರದೇ ಆದಂತ ಬದುಕನ್ನು ಕಟ್ಕೊಡ್ತಾ ಇದ್ರೆ, ಅವ್ರಿಗೆ ಆಹಾರದ ಭದ್ರತೆಯನ್ನು ಕೊಡ್ತಾ ಇದ್ರೆ, ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರಿಗೆ 14 ಬಜೆಟ್ ಮಂಡಿಸೋದು ಗೊತ್ತಿದೆ. ಯಾವಾಗ ನಾವು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ಏನ್ ಕೊಟ್ಟಿರ್ತೀವಿ ಅದನ್ನ ಪೂರ್ಣಗೊಳಿಸ್ತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ ಕಳೆದಿದ್ದಂತ ಸರ್ಕಾರದಲ್ಲಿ ಯೋಚನೆಯಲ್ಲಿ ಯಾರು ಪ್ರಶ್ನೆ ಕೇಳಬೇಕಾಗಿಲ್ಲ. ಹಾಗಾಗಿ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಅವರ ಲೆಕ್ಕ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಗೊತ್ತು. ಬಡವರಿಗೆ, ಮಧ್ಯಮ ವರ್ಗದವರಿಗೆ, ರೈತರಿಗೆ, ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಎಲ್ರಿಗೂ ಕೂಡ ಅವರು ಸಮಾನನಾದಂತ ಪಾಲನ್ನ ಕೊಡ್ತಾರೆ. ಈ ರಾಜ್ಯ ನೋಡಿ GST ಆಗ್ಲೇ ಮೊದಲನೇ ಸ್ಥಾನಕ್ಕೆ ಬಂದ್ಬಿಟ್ವಿ, 2ನೇ ಸ್ಥಾನದಲ್ಲಿ ಆಲ್ರೆಡಿ ಗರೀಬಿ ಹಟ್ ಗೈ. 5 ಕೋಟಿ ಜನ ಗರೀಬಿಯಿಂದ ಆಚೆ ಬಂದಿದ್ದಾರೆ. ಮಾರ್ಕ ಆಗಲ್ವಾ ನಿಮ್ಗಿದು ಚುನಾವಣೆ? ಗರೀಬಿ ಹಠಾವ್ ಇಂದಿರಾ ಗಾಂಧಿ ಕಾಲದಿಂದ ಹೇಳ್ಕೊಂಡ್ ಬಂದು ಅಮೇಥಿ ಏನ್ ಮಾಡಿದ್ರೆ ಜನ ನೋಡಿದ್ದಾರೆ, ರಾಯಬರೇಲಿ ಏನ್ ಮಾಡಿದ್ರೆ ಜನ ನೋಡಿದ್ದಾರೆ. ಸೊ ಹಾಗಾಗಿ ತೆಲಂಗಾಣ ಎಲೆಕ್ಷನ್ಸ್ಗೆ, ಛತ್ತೀಸ್ಗಢ ಎಲೆಕ್ಷನ್ಸ್ಗೆ ನಮ್ಮ ರಾಜ್ಯದ ಹಣವನ್ನು ಕೊಟ್ಟು ಹಾಳು ಮಾಡಿದ್ರು ಇವರು. ಅದೇ ದುಡ್ಡು ಇಲ್ಲಿ ಉಪಯೋಗಿಸಬಹುದು ಮಾಡಿಲ್ಲ. ತೆಲಂಗಾಣಗೆ ಮತ್ತೆ
ಅಶೋಕ್ ಗೆಹ್ಲೋಟ್ ಅದೇ ಅದಾನಿ ಕರ್ಕೊಂಡ್ ಕೂಡಿಸ್ಕೊಂಡಾಗ ಏನ್ ಮಾತಾಡಿದ್ರಿ? ಮೊನ್ನೆ ರೇವಂತ್ ರೆಡ್ಡಿ ಏನ್ ಸೈನ್ ಮಾಡ್ದ ಅದಾನಿ ಜೊತೆ MOU? ಸುಮ್ನೆ ಮಾತಾಡ್ಬೇಡಿ ಮಧ್ಯದಲ್ಲಿ. SC/ST 11,000 ಕೋಟಿ ಏನ್ ಮಾಡಿದ್ರಿ? 7D ತೆಗಿತೀನಿ ಅಂತ ಹೇಳ್ಬಿಟ್ಟು ಆ ದುಡ್ಡು ಯಾವ್ದು ಉಪಯೋಗಿಸ್ಕೊಂತ ಇದೀರಾ? ಸೊ ಹಾಗಾಗಿ ನೀವು ಮಾಡ್ತಾ ಇರೋ ಸ್ಕ್ಯಾಮು ಗ್ಯಾರಂಟಿ ಕಿಸಾನ್ ಸಮ್ಮಾನ್ ಯೋಜನೆ 4,000 ರೂಪಾಯಿ ಬರ್ತಾ ಇದ್ದಿದ್ರ ಗ್ಯಾರಂಟಿ ಯೋಜನೆ ಬಿಜೆಪಿಗೆ ಮಾರಕಾನ ಇಲ್ವಾ ಅಷ್ಟೇ? ಎಸ್ ಆರ್ ನೋ? ನೋಡ್ರಿ, ಬಡವರಿಗೆ ಏನ್ ಕೊಟ್ರು ಬಿಜೆಪಿ ಬಡವರ ಪರ, ಆದ್ರೆ ಕಾಂಗ್ರೆಸ್ ಅವರು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ, ಬಡವರಿಗೆ ಲೂಟಿ ಮಾಡ್ತಾ ಇದ್ದಾರೆ ಬಡವರಿಂದ. ವೀರಣ್ಣ ಅವರೇ, ಈಗ ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ತಾರೆ. ಇವತ್ತು ನೀವು ಜನಸಾಮಾನ್ಯ ಹತ್ರ ಹೋಗಿ ಪ್ರಶ್ನೆ ಕೇಳಿದ್ರೆ ನಮಗ್ ಬೇಕಿರೋದು ಹೆಲ್ತ್ ಫ್ರೀ, ಶಿಕ್ಷಣ ಫ್ರೀ ಅಂತೇಳಿ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನ. ಹೌದು. ಸೊ ಆದ್ರೆ ಈ 5 ಗ್ಯಾರಂಟಿ ಜೊತೆ ಅದನ್ನು ಕೊಟ್ಟರೆ ನಮ್ಗೆ ತುಂಬಾ ಒಳ್ಳೆ. ಯಾಕಂದ್ರೆ ಡೆಲ್ಲಿ ಮಾಡೆಲ್ ಅಂತ ಇವ್ರು ಹೇಳ್ತಾರೆ, ಅಲ್ಲಿ ಎಜುಕೇಶನ್ ಫ್ರೀ ಮಾಡಿದ್ದಾರೆ. ಅದೇ ತರ ಇಲ್ಲೂ ಕೂಡ ಮಾಡ್ಲಿ ಅನ್ನೋದು ರಾಜ್ಯದ ಜನರ ಕೂಗು. ಏನ್ ಹೇಳ್ತೀರಿ? ಖಂಡಿತ ಮಾಡಬೇಕು. ಯಾವುದೇ ನಾಗರಿಕರಿಗಾಗಲಿ ಮೊದಲು ಅವಶ್ಯಕತೆ ಇರೋದು ಶಿಕ್ಷಣ ಮತ್ತು ಆರೋಗ್ಯ, ಮಿಕ್ಕಿದೆಲ್ಲ ನಂತರ. ಆದರೆ ಈಗ ನೋಡಿ, ಹೇಳ್ತಾ ಇದ್ದೀನಿ, 5 ಕೋಟಿ ಜನ ಮಧ್ಯಮ ವರ್ಗಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಧ್ಯಮ ವರ್ಗ ಅಂದರೆ ಏನು ಡೆಫಿನೇಷನ್ನು? ಇವತ್ತು BPL ಕಾರ್ಡ್ ಹೋಲ್ಡರು ಇನ್ಕಮ್ ಆದಾಯ ಮಿತಿ ಇರೋದು 1.2 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ. ಅವರು ಬಡತನ ರೇಖೆಯಿಂದ ಮೇಲ್ ಬಂದಿದ್ದಾರೆ ಅಂದರೆ 1,20,000 ಮಿತಿ ಏನಾದರೂ ಕ್ರಾಸ್ ಆದರೆ ಆದಾಯದ ಮಿತಿ, ಅವ್ರಿಗೆ BPL ಕಾರ್ಡ್ ಕ್ಯಾನ್ಸಲ್ ಆಗಬೇಕಾಗುತ್ತೆ. ಇದನ್ನ ಸರ್ಕಾರ ಮುಂದಿನ ದಿನಗಳು ಇಲ್ಲ ಮುಂದಿನ ತಿಂಗಳಲ್ಲಿ ಲೆಕ್ಕ ಕೊಡಬೇಕಾಗುತ್ತೆ ಜನಗಳ ಮುಂದೆ. ಯಾಕಂದ್ರೆ ಮಧ್ಯದಲ್ಲಿ ನಾನು ಮಾತಾಡಿದ್ಮೇಲೆ ಮಾತಾಡಿ ಆಮೇಲೆ ನೋಡಿ, ಇನ್ನೊಂದು ಹೇಳ್ತೀನಿ. ಇವತ್ತು ಸರ್ಕಾರ ಯಾವ ರೀತಿ ಇದೆ ಅಂದ್ರೆ, ಈ 5 ಗ್ಯಾರಂಟಿಗಳ ಜೊತೆ ಮತ್ತಷ್ಟು ಪ್ರಣಾಳಿಕೆಗಳಲ್ಲಿ ಅಂಶಗಳು ಕೊಟ್ಟಿದ್ರು. ಖಾಲಿ ಹುದ್ದೆ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು. 8-9 ತಿಂಗಳಾಯ್ತು ಭರ್ತಿ ಮಾಡಿ. ಈಗ ಈ ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ಬಡತನದ ರೇಖೆಗಿಂತ ಮೇಲ್ ಬಂದಿದ್ದಾರೆ ಅಂತಂದ್ರೆ, ಗ್ಯಾರಂಟಿ ಯೋಜನೆ ಸ್ಟಾಪ್ ಆಗ್ಬಿಟ್ರೆ ಇನ್ ಕೇಸ್ ಮತ್ತೆ ಹೋಗ್ಬಿಡ್ತಾರ ಬಡತನ ರೇಖೆಗೆ? ಅಂದ್ರೆ ಲೈಫ್ ಟರ್ಮ್ ಗ್ಯಾರಂಟಿ ಯೋಜನೆಗಳು ಅನಿವಾರ್ಯ ಅನ್ನೋ ತರದಲ್ಲಿ ಆಗೋಯ್ತಾ ಪರಿಸ್ಥಿತಿ? ಲೈಫ್ ಟರ್ಮ್ ಇಲ್ಲ, ಬಿಕಾಸ್ ಪೋಸ್ಟ್ ಕೋವಿಡ್ ಎಫೆಕ್ಟ್, ಕೋವಿಡ್ ಇಂದ ಜನ ತುಂಬಾ ತತ್ತರಿಸೋಗಿದ್ದಾರೆ. ಅವ್ರಿಗೆ ಇದು ಆರ್ಥಿಕವಾಗಿ ಅನಿವಾರ್ಯವಾಗಿದೆ. ಮತ್ತು ಇನ್ನೊಂದು ಹೊರಡಕ್ಕೆ ಇಷ್ಟಪಟ್ಟಿರೋದೇನೆಂದರೆ, ಇವತ್ತು ಏನು ಭಾಷಣದಲ್ಲಿ ಈ ಒಂದು ಟನಲ್ ರೋಡ್ ಒಂದು ಮೆನ್ಷನ್ ಆಗಿದೆ. ಇದು ಭಾರಿ ಮೋಸ. ಯಾಕಂದ್ರೆ ಒಂದೇ ನಿಮಿಷ, ಇದು ಇವತ್ತು ಮಾತಾಡಿದ್ದಾರೆ, ಒಂದೇ ನಿಮಿಷ ಮಾತಾಡಕೊಡಿ. ಇವತ್ತು ರೋಡ್ ಅಲ್ಲಿ ಟ್ರಾಫಿಕ್ ಲೈಟ್ಗಳಿಲ್ಲ, ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸ್ಗಳಿಲ್ಲ, ದಿವಸಕ್ಕೆ ಎಷ್ಟು ಜನ ಆಕ್ಸಿಡೆಂಟಲ್ ಸಾಯ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಮ DK ಶಿವಕುಮಾರ್ ಅವ್ರಿಗೆ ಒಂದು ಚೂರು ಪರಿಜ್ಞಾನ ಇಲ್ಲ. ಇವತ್ತು ಇರೋದೇನು ಗೊತ್ತಾ? ಬೇಗ ಗುಂಡಿ ತೆಗ್ಬಿಟ್ಟು ದುಡ್ಡು ಮಾಡಬೇಕು. ಇವತ್ತು ದೆಹಲಿಲಿ ಇದೇ ತರ ಒಂದು ಟನಲ್ ಮಾಡಿ 770 ಕೋಟಿ ಖರ್ಚು ಮಾಡಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿ 1 ವರ್ಷಕ್ಕೆ ನೀರು ತುಂಬ್ಕೊಂಡು ಕೂತೈತೆ. ಅದು ಮಿಸ್ಯೂಸ್ ಆಗೈತೆ. ಇವತ್ತು 770 ಕೋಟಿ ನೋಡಿ, ಇದೇ ವೇದಿಕೆಯಲ್ಲಿ ಟನಲ್ಗಳ ಬಗ್ಗೆ ಅತಿ ದೊಡ್ಡ ಚರ್ಚೆ ಆಗತ್ತೆ. ಇವತ್ತು ನೀವೇ ಬರೀರಂತೆ ಅತಿಥಿ. ಇವತ್ತು ಸಮಯ ಇದ್ದದಷ್ಟೇ. ಐ ಆಮ್ ರಿಯಲಿ ಸಾರಿ ರಾಮಕೃಷ್ಣ ಸರ್, ಧನ್ಯವಾದ 4 ಜನಕ್ಕೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಗ್ಯಾರಂಟಿ ಯೋಜನೆಗಳು ವಿಧಾನಸಭೆಯಲ್ಲಿ ಅಸ್ತ್ರವಾದಂತೆ ಈ ಬಾರಿ ಲೋಕಸಭೆಯಲ್ಲೂ ಕೂಡ ಅಸ್ತ್ರವಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕಾಂಗ್ರೆಸ್ ಪಕ್ಷಕ್ಕಿದೆ. ರಾಜ್ಯಪಾಲರ ಭಾಷಣ ಕೂಡ ಅದಕ್ಕೆ ಪೂರಕವಾಗೇ ಇದೆ. ಆದ್ರೆ ಬಿಜೆಪಿ ಹಾಗೆ JDS ಯಾವ ರೀತಿಯಾಗಿ ಇದಕ್ಕೆ ಕೌಂಟರ್ ಸ್ಟ್ರಾಟಜಿ ರೂಪಿಸ್ಕೊಳ್ತಾರೆ ಕಾದ್ ನೋಡೋಣ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.